ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ಮೋಹಿತ್ ಬರ್ತ್ಡೇ ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇನ್ನು ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ತಿಂಡಿಗೆ ಪೂರಿ ಮತ್ತು ಕಡಲೆಕಾಳು ಕರಿನ ಮಾಡ್ತಾಯಿದ್ದೀನಿ. ಪೂರಿ ಅಂದರೆ ಮೋಹಿತ್ಗೆ ತುಂಬ ಇಷ್ಟ, ಹಾಗಾಗಿ ಅವನಿಗಿಷ್ಟವಾಗಿರೋ ತಿಂಡಿನ ಮಾಡ್ತಾಯಿದ್ದೀನಿ. ಇನ್ನು ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಒಂದು ಕಡೆ ಕೂಗೋದಿಕ್ಕಿಟ್ಟು ನೆಕ್ಸ್ಟು ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮೋಹಿತ್ ಕೂಡ ಬೆಳಗ್ಗೆ ಬೇಗ ಎದ್ದು ಎಕ್ಸಾಮ್ ಇರೋದ್ರಿಂದ ಅವನು ಕೂಡ ಓದ್ಕೋತಾ ಇದ್ದ. ಸ್ವಲ್ಪ ಹೊತ್ತು ಓದ್ಕೊಂಡು ಇನ್ನು ಅವನು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದಾನೆ. ಇವಾಗ ಕಡಲೆಕಾಳನ್ನ ಒಂದು ಕಡೆ ಕೂಗೋದಕ್ಕೆ ಇಟ್ಟಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡು ಹಾಗೆಯೇ ಕರಿ ಮಾಡೋದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಮೋಹಿತ್ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಹೊಸ ಬಟ್ಟೆ ಹಾಕ್ಕೊಂಡು ಸ್ಕೂಲ್ಗೆ ರೆಡಿಯಾಗಿದ್ದಾನೆ. ಇನ್ನು ಮೋಹಿತ್ ಚಿಕ್ಕವನಿದ್ದಾಗ ಮನೆ ತುಂಬ ಓಡಾಡಿಕೊಂಡು ಅಮ್ಮ ಅಮ್ಮ ಅಂತ ಹಿಂದೆ ಸುತ್ತುತ್ತಿದ್ದ. ಅದೆಲ್ಲ ಇನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ನೋಡ್ತಾನೆ ಮಕ್ಕಳು ಇಷ್ಟು ದೊಡ್ಡವರಾದ್ರಲ್ಲ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಇನ್ನು ಮಕ್ಕಳು ಬೆಳವಣಿಗೆ ನೋಡಿದ್ರು ಕೂಡ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನು ಮೋಹಿತ್ ಕೂಡ ಸ್ಕೂಲ್ಗೆ ರೆಡಿಯಾಗಿ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡ್ತೀನಿ ಅಮ್ಮ ಅಂತ ಹೇಳಿ ಚಾಕ್ಲೇಟ್ನ ತರಿಸ್ಕೊಂಡಿದ್ದ. ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದಾನೆ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಕಡಲೆಕಾಳು ಕರಿನ ಮಾಡ್ತಾಯಿದ್ದೀನಿ. ಮೋಹಿತ್ಗೆ ಪೂರಿ ಮತ್ತು ಕಡಲೆಕಾಳು ಕರಿ ಅಂದರೆ ತುಂಬ ಇಷ್ಟ. ಇವತ್ತು ಅವನಿಗಿಷ್ಟವಾಗಿರೋ ತಿಂಡಿನ ಮಾಡ್ತಾಯಿದ್ದೀನಿ. ಇನ್ನು ಬರ್ತಡೇ ಬಗ್ಗೆ ಹೇಳಬೇಕು ಅಂದರೆ ಮೋಹಿತ್ ಬರ್ತಡೇ, ನನ್ನ ಬರ್ತಡೇ, ಹಾಗೆ ಮಹೇಶ್ ಅವ್ರ ಬರ್ತಡೇ ಎಲ್ಲ ಒಂದೇ ವಾರದಲ್ಲಿ ಇರೋದ್ರಿಂದ ಎಲ್ಲರೂ ಬರ್ತಡೇನೋ ಸಪ್ರೇಟಾಗಿ ಏನೋ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಮೋಹಿತ್ಗೆ 10 ಇಯರ್ಸ್ ಕಂಪ್ಲೀಟ್ ಆಗೋ ತನಕ ಅವನ ಬರ್ತಡೇ ದಿನ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದರೆ ಲಾಸ್ಟ್ ಇಯರಿಂದ ನನ್ನ ಬರ್ತಡೇ ದಿನ ಬೇಡ ಅಮ್ಮ, ಒಟ್ಟಿಗೆ ಅಪ್ಪನ ಬರ್ತಡೇ ದಿನ ಕೇಕ್ ಕಟ್ ಮಾಡಿಸಿ ಬರ್ತಡೇ ಎಂಡ್ ಮಾಡೋಣ ಅಂತ ಹೇಳಿ ಲಾಸ್ಟ್ ಇಯರಿಂದ ಮಹೇಶ್ ಅವ್ರ ಬರ್ತಡೇ ದಿನ ಕೇಕ್ ಕಟ್ ಮಾಡಿಸಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮೋಹಿತ್ಗೆ ಎಕ್ಸಾಮ್ ನಡೀತಿರೋದ್ರಿಂದ ಇನ್ನೂ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಟೈಮ್ ಆಗಲಿಲ್ಲ. ಹಾಗಾಗಿ ಮನೇಲೇ ದೇವ್ರ ಪೂಜೆ ಮಾಡು ಅಂತ ಹೇಳಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಟೆ. ಮನೇಲೇ ದೇವ್ರ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ. ಇನ್ನು ಮೋಹಿತ್ ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋದ. ಅವನು ಹೋದ್ಮೇಲೆ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸಿ ನಾನು ಕೂಡ ತಿಂಡಿನ ಮಾಡಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಏನೂ ಮಾಡೋ ಆಗಿರಲಿಲ್ಲ. ಬೆಳಗ್ಗೆ ಮಾಡಿರೋ ಗ್ರೇವಿ ಹಾಗೇ ಇತ್ತು. ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಅಡುಗೆ ಏನು ಸಪ್ರೇಟಾಗಿ ಮಾಡೋದಕ್ಕೆ ಹೋಗಲಿಲ್ಲ. ನಿನ್ನೆ ಸಿಟಿಗೆ ಹೋದಾಗ ಬರ್ತಾ ಹಾಗೆ ಸ್ಟ್ರಾಬೆರಿ ಹಣ್ಣನ್ನು ತೊಗೊಂಡು ಬಂದಿದ್ದೆ. ಇವಾಗ ಅದನ್ನು ಹಾಕಿ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಮೋಹಿತ್ಗೆ ಮಿಲ್ಕ್ ಶೇಕ್ ಅಂದರೆ ತುಂಬ ಇಷ್ಟ, ಅವನಿಗೋಸ್ಕರ ಮಾಡಿಕೊಡ್ತಾಯಿದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನದ ಟೈಮಲ್ಲಿ ತಣ್ಣಗೆ ಏನಾದರೂ ಕುಡಿಬೇಕು ಅನಿಸುತ್ತೆ. ಹಾಗಂತ ಸಿಕ್ಕದೆಲ್ಲ ಕುಡಿಯೋದಕ್ಕಾಗಲ್ಲ. ಆರೋಗ್ಯನೂ ಕೂಡ ನೋಡ್ಕೋಬೇಕು. ಆದಷ್ಟು ಮಿಲ್ಕ್ ಶೇಕು ಅಥವಾ ಫ್ರೂಟ್ ಜ್ಯೂಸನ್ನ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಮಿಲ್ಕ್ ಶೇಕ್ನ ಮಾಡಾಯಿತು. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ರೋಸ್ ಸಿರಪ್ನ ಸೇರಿಸ್ತಾ ಇದ್ದೀನಿ. ರೋಸ್ ಸಿರಪ್ನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೈಟ್ ಒಂದು ರಿಸೆಪ್ಷನ್ ಇತ್ತು. ರಿಸೆಪ್ಷನ್ಗೆ ಹೋಗೋದಕ್ಕೆ ಇನ್ನು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಮೋಹಿತ್ ಕೂಡ ರೆಡಿಯಾಗಿದ್ದಾನೆ. ಮಹೇಶ್ ಅವರು ಕೂಡ ಕೆಲಸದಿಂದ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ಇನ್ನು ನಾನು ಕೂಡ ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಾಯಿತು. ಇವಾಗ ನಾನು ವೇರ್ ಮಾಡಿರೋ ಸೀರೆ ಬಂದು ಬನಾರಸ್ ಸೀರೆ, ಗ್ರೇ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ನು. ಸಿಂಪಲ್ಲಾಗಿ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಅಂತೇಳಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಬ್ಲ್ಯಾಕ್ ಕಲರ್ ಬೀಡ್ಸ್ ಹಾರನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಸಿಂಪಲ್ಲಾಗಿ ಗೋಲ್ಡ್ ಬಳೆನ ಹಾಕ್ಕೊಂಡಿದ್ದೀನಿ. ಇನ್ನು ನಾವು ಕೂಡ ಚೌಟ್ರಿ ಒಳಗಡೆ ಬಂದ್ವಿ. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಕುಡಿದು ನಾವು ಕೂಡ ಒಳಗಡೆ ಬಂದ್ವಿ. ನಾವು ಬಂದಾಗ ಇನ್ನೂ ಶಾಸ್ತ್ರಗಳೆಲ್ಲ ನಡೀತಿತ್ತು. ಇನ್ನು ಹುಡುಗ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗಿರಲಿಲ್ಲ. ಇನ್ನು ಅವರು ಕೂಡ ರೆಡಿ ಆಗಲಿ ಅಂತ ಹೇಳಿ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ.
ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.